ನಮಸ್ಕಾರ. ಕೃಷ್ಣಂ ಗೋಶಾಲಾ ಫೌಂಡೇಶನ್ ವತಿಯಿಂದ ಮೊದಲನೇದಾಗಿ ನಮ್ಮ ಶೆಡ್ ನೋಡಿ, ಶೆಡ್ ಕ್ರಿಯೇಟ್ ಆಗಿದೆ. ಸ್ಪೆಷಲ್ ಆಗಿ ಗಿರಿಜಾ ಮೇಡಮ್ ಬಂದಿದ್ದಾರೆ. ಇವರು ನಮ್ಮ ಗೋಶಾಲೆ ಶುರುವಾದಾಗ ನಮ್ಮ ಹತ್ರ ಇದ್ದಿದ್ದು 2 ಹಸು. ಸೊ ಅವತ್ತಿಂದ ನಮ್ಮ ಕೆಲಸಗಳಲ್ಲಿ ಕೈ ಜೋಡಿಸಿ ನಾವು ಮಾಡೋ ಕೆಲಸನ ನಂಬಿರುವಂಥ ವಿಶೇಷವಾದ ಒಂದು ವ್ಯಕ್ತಿ ಅಂತ ಹೇಳ್ಬೋದು. ಹಾಗಾಗಿ ಇವತ್ತು ಗೋಶಾಲೆಗೆ ಶೆಡ್ ಆದಮೇಲೆ ಬಂದಿರೋದ್ರಿಂದ ವೆಲ್ಕಮ್ ಮಾಡ್ತೀನಿ. ಅದರ ಜೊತೆ ರಾಘವೇಂದ್ರ ಸರ್ ನಾನು ನೆನೆಸ್ಕೋತೀನಿ. ಸೊ ನಾವು ನೋಡಿ ಈ ಗೋಶಾಲೆ ಶೆಡ್ ಕ್ರಿಯೇಟ್ ಮಾಡಬೇಕಾದ್ರೆ ನೀವಲ್ಲಿ ನೋಡ್ತಾ ಇದ್ದೀರಾ, ಕಟ್ಟಿಗೆನಲ್ಲೇ ನಾವು ಶುರು ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಅದನ್ನೆಲ್ಲ ನಾವು ದುಡ್ಡು ತೊಗೊಂಡು ಬಂದು ಇನ್ನೇನು ಶೆಡ್ ಶುರು ಮಾಡಬೇಕು ಅನ್ನೋ ಟೈಮಲ್ಲಿ ಐರನ್ ರಾಡಲ್ಲೆಲ್ಲ ಅದು ಬೇಡ, ಅದು ಬರ್ತಾಯಿಲ್ಲ. ಸೊ ಅಲ್ಲಿಂದ ಶುರು ಆಗಿದ್ದಕ್ಕೆ ರಾಘವೇಂದ್ರ ಸರ್ ಫ್ರೇಮ್ ಎಲ್ಲ ಮಾಡಿಸ್ಕೊಟ್ರು. ಅದಾದಮೇಲೆ ಗಿರಿಜಾ ಮೇಡಮು ಫುಲ್ಲು ಸಪೋರ್ಟ್ ಮಾಡಿ ಇವತ್ತೇನು ನಾವು ಮೇಲೆ ಶೀಟ್ ನೋಡ್ತಾ ಇದ್ದೀವಿ, ಅದು ಅವ್ರ ಸೈಡು ಮತ್ತು ಪೃಥ್ವಿರಾಜ್ ಸೈಡು, ಅವ್ರ ಮಗ ಸೈಡು, ಅದೆಲ್ಲ ಆಗಿರೋದು ಇವತ್ತೊಂದು ಕಂಪ್ಲೀಷನ್ ಹಂತಕ್ಕೆ ಬಂದಿದೆ. ಸೊ ಶಿ ಈಸ್ ದ ಓನ್ಲಿ ಒನ್ ಪರ್ಸನ್ ಹೋಲ್ಡಿಂಗ್ ಅಸ್ ಫ್ರಮ್ ದ ಡೇ 1. ಯಾಕಂದರೆ ನೀವೇನು ಅಚೀವ್ ಮಾಡದೇ ಇದ್ದಾಗ ಇನ್ನೂ 2 ಹಸು ಇಟ್ಕೊಂಡು ನಾವು ಗೋಶಾಲೆ ಮಾಡ್ತೀವಿ ಅಂದಾಗ ನಮ್ಮ ಗೋಶಾಲೆದು ಎಲೆಕ್ಟ್ರಿಕಲ್ ವರ್ಕ್ ಆಗಲಿ ಅಂಥೇಳಿ ಶಿ ಈಸ್ ದ ಫಸ್ಟ್ ಪರ್ಸನ್ ನಮ್ಮ ಅಕೌಂಟಿಗೆ ಡೊನೇಟ್ ಮಾಡಿರುವಂಥದ್ದು. ಒಂದು 50,000 ಆವಾಗಲೇ ಎಲೆಕ್ಟ್ರಿಕ್ ವರ್ಕ್ ಮಾಡ್ಕೊಳ್ಳಿ ಅಂಥೇಳಿ ಕೊಟ್ಟಿರುವಂಥ ವಿಶೇಷವಾದ ವ್ಯಕ್ತಿ. ಸೊ ಹಾಗಾಗಿ ಕೃಷ್ಣಂ ಗೋಶಾಲಾ ಪರವಾಗಿ ಸೊ ಅವ್ರಿಗೆ ಒಂದು ಹೃತ್ಪೂರ್ವಕ ಕೃತಜ್ಞತೆಗಳ ಒಂದು ಧನ್ಯವಾದಗಳನ್ನ ಹೇಳ್ತೀನಿ. ಮತ್ತು ಇನ್ನೊಂದು ವಿಶೇಷ ಏನು ಅಂದರೆ, ಸೊ ಅವ್ರದ್ದೊಂದು ಮನೆಯಲ್ಲ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಂಡಿದ್ದಾರೆ. ಒಂದು ನೆನಪಿನ ಕಾಣಿಕೆ ಕೃಷ್ಣಂ ಗೋಶಾಲಾ ಸೈಡಿಂದ ಇದನ್ನು ಅವರು ವಿಶೇಷವಾಗಿ, ಯಾಕಂದರೆ ಅವ್ರ ಹಸುಗಳನ್ನೆಲ್ಲ ತುಂಬ ಇಷ್ಟಪಡ್ತಾರೆ. ಸೊ ಹಾಗಾಗಿ ಅವ್ರ ಪ್ರೀತಿ ವಿಶ್ವಾಸ ಹೀಗೆ ಮುಂದುವರಿಲಿ ಅಂತ ಇನ್ನೊಂದು ಸತಿ ಕೇಳಿಕೊಂಡು ದೇವರವರಿಗೆ ಇವರು ಆರೋಗ್ಯ ಎಲ್ಲ ಕೊಡಲಿ ಅಂತ ಹೇಳಿ ಕೃಷ್ಣಂ ಗೋಶಾಲಾ ಪರವಾಗಿ ರಿಕ್ವೆಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು. ನೀವೇ ಇದ್ದೀರಾ ಇದು ಸಡನ್ನಾಗಿ ನಿನ್ನೆ ಮೈಂಡಿಗೆ ಬಂತು, ಕ್ರಿಯೇಟ್ ಆಯಿತು. ಈಗ ನೀವು ನಾನಿವತ್ತು ಹಾಯ್ ಕಿರಣ್, ಸುನೀಲ್, ಸುಜಯ್, ತಿರುಮಲೇಶ್, ಪ್ರವೀಣ್ ಆ್ಯಂಡ್ ಸಿದ್ಧಾರ್ಥನ್, ಆಲ್ ದ ಫ್ಯಾಮಿಲೀಸ್. ನೀವು ಆವಾಗ ಪೃಥ್ವಿ ಕೇಳಿದ ಅಂದ್ಕೊಂಡು ಗೋಕುಲಾಷ್ಟಮಿಗೆ ಡೊನೇಟ್ ಮಾಡಿದರೆ ಅದು ನೋಡಿ ಇವತ್ತು ಇಲ್ಲಿ ಮೇಲ್ಗಡೆ ಫುಲ್ಲು ಶೆಡ್ಡಿನ ಶೀಟ್ ಅದರಲ್ಲೇ ಆಗಿದೆ. ತುಂಬ ಥ್ಯಾಂಕ್ಸ್. ನಿಮಗೂ ನಿಮ್ಮ ಫ್ಯಾಮಿಲಿಗೂ ಯಾವಾಗಲೂ ಆ ಗೋಮಾತೆ ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ಮತ್ತು ಏನು ಅಂದರೆ, ಇದೇ ಥರ ಒಳ್ಳೆ ಕಾರ್ಯ ಮಾಡಬೇಕು ಅಂತ ಇಟ್ಕೊಂಡು ಮನಸ್ಸಿದ್ದಾಗ, ನಿಮ್ಗೆ ಅನಿಸಿದಾಗ, ಅಥವಾ ಬರ್ತಡೇ ಗಿರ್ತಡೇ ಯಾರ್ದಾರು ಇದ್ದಾಗ ಇಲ್ಲಿ ಡೊನೇಟ್ ಮಾಡಿ. ಇವರು ಸಿಂಗಲ್ ಲೇಡಿ ಎಷ್ಟು ಒಂದು ವರ್ಕ್ ಮಾಡ್ತಿದ್ದಾರೆ ಅಂದರೆ, ಆ ಗೋವುಗಳಿಗೆ ಮಕ್ಕಳಿಗಿಂತ ಹೆಚ್ಚಾಗಿ ನೋಡ್ತಾರೆ. ಅವರದ್ದು ಆ ಜಿನಿಯನ್ ವರ್ಕ್ ನೋಡಿಬಿಟ್ಟು ನಾವು ನಮ್ಮ ಫ್ಯಾಮಿಲಿ ಇಷ್ಟು ಮಾಡಿಬಿಟ್ಟು ನಾವು ನೋಡೋಣ, ಕೈ ಸೇರಿಸೋಣ, ಎಲ್ಲ ಮಾಡಲಿ ಅವರು ಅಂತ ಹೇಳ್ಕೊಂಡು ಅವರಿಗೆ ಒಂದು ನಮ್ಮಿಂದ ಒಂದು ಕಿಂಚಿತ್ತು ಒಂದು ಸಹಾಯ ಮಾಡ್ತಾಯಿದ್ದೀವಿ. ಹಾಗೆ ಎಲ್ಲರೂ ಮಾಡಲಿ ಅಂತಲೂ ನಾನು ಕೇಳ್ಕೊತೀನಿ. ನೋಡಿ, ನೀವು ಮಾಡಿದ್ದೀರಿ, ಅದು ತುಂಬ ಥ್ಯಾಂಕ್ಸು. ಹಾಗೆ ಇನ್ನು ಮುಂದೇನು ಇದೇ ಥರ ಮಾಡಿ ತಗೊಂಡು ನಾನು ಕೇಳ್ತೀನಿ. ಮೇಡಮ್ ಈಗ ಹೇಳಿದ್ದು ಹೆಸರುಗಳು ಎಲ್ಲರಿಗೂ ಹೃದಯಪೂರ್ವಕ ಅವರ್ ಹಾರ್ಟ್ ಫೆಲ್ಟ್ ಥ್ಯಾಂಕ್ಸ್ ಆ್ಯಂಡ್ ರಿಗಾರ್ಡ್ಸ್ ಟು ಯು ಆಲ್. ಬಿಕಾಸ್ ನೀವು ಗೋಶಾಲೆಗೆ ಬಂದಿಲ್ಲ, ಅದ್ರ ಕೆಲಸಗಳನ್ನ ನೋಡಿ ದುಡ್ಡಿಂದ ಸ್ಪಂದಿಸಿದ್ದೀರಾ. ನೋಡಿ, ಇವಾಗ ನೀವು ಕೊಟ್ಟಿರೋದು ಪ್ರತಿಯೊಂದು ಪೈಸೆಗೂ ತುಂಬ ವ್ಯಾಲ್ಯೂಬಲ್ ಒಂದು ರೂಪ ಬಂದಿದೆ. ನೋಡಿ, ಇದಿಷ್ಟು ಟಾಪೆಲ್ಲ ನಾವು ಕ್ರಿಯೇಟ್ ಮಾಡಿ ಕ್ಲೋಸ್ ಮಾಡಿದ್ದೀವಿ. ಆ್ಯಕ್ಚುಲಿ ನೋಡಿ, ಇವತ್ತು ನಾವು ಸ್ವಲ್ಪ ಚಿಕ್ಕ ಕೆಲಸ ಮಾಡಿಸ್ತಾ ಇದ್ದೀವಿ. ನಮ್ಮ ಗೋಶಾಲೆ ವರ್ಕರ್ಸರು ಅವರೆಲ್ಲ ಗೋಪಾಲಕರು ಅವರೆಲ್ಲ ಒಂದು 3 ಫೀಟಷ್ಟು ಗೋಡೆ ತಗೊಳ್ತಾರೆ. ಆ ಗೋಡೆ ಆದಮೇಲೆ, ಯಾಕಂದರೆ ಶೆಡ್ ಆದಮೇಲೆ ಏನಂದರೆ ಬ್ಯಾಕ್ ಸೈಡ್ ನಮಗೆ ಕಂಪ್ಲೀಟ್ ಮಾಡಬೇಕು ಅಂತ ನೆಸೆಸಿಟಿ ಇತ್ತು. ಸೊ ಇವಾಗ ಅದೊಂದು ಪ್ಲ್ಯಾನ್ ಇದೆ. ಹಿಂದೆಗಡೆಲ್ಲ ನಾವು ಸ್ವಲ್ಪ ಶೀಟ್ ಎಲ್ಲ ಹಾಕಿ ಕಂಪ್ಲೀಟ್ ಮಾಡೋಣ ಅಂತ ನೆಕ್ಸ್ಟ್ ಒಂದು ಐಡಿಯಾ ಬಂದಿದೆ. ಮೋಸ್ಟ್ಲಿ ಅದು ದೇವರೇ ಕೊಟ್ಟಿದ್ದಾನೆ, ಅದಕ್ಕೆ ತಕ್ಕಂತೆ ದೇವರು ಮಾಡ್ಕೊಂಡು ಹೋಗ್ತಾನೆ ಅನ್ನೋ ನಂಬಿಕೆ. ಮತ್ತೊಮ್ಮೆ ಬೆಂಗಳೂರಿಗೆ ಬಂದಾಗ ಖಂಡಿತವಾಗೂ ಗೋಶಾಲೆ ನಿಮ್ಮದೇ, ಖಂಡಿತವಾಗೂ ಬಂದು ವಿಸಿಟ್ ಮಾಡಿ. ನಿಮ್ಮ ಟೈಮ್ನ ನೀವು ಹಸುಗಳನ್ನ ನೋಡಿದಾಗ ನಿಮಗೂ ಖುಷಿ ಆಗುತ್ತೆ. ಈಗ 1 ವರ್ಷದಲ್ಲಿ 2 ಹಸುವಿಂದ ಶುರು ಮಾಡಿದ್ದು ನಾವು 24 ಹಸುಗಳಾಗಿದೆ. ಸೊ ಅದರಲ್ಲಿ ಸೂನ್ ವಿ ಆರ್ ಗೋಯಿಂಗ್ ಟು ಕಂಪ್ಲೀಟ್ 30 ಆಗಿಬಿಡ್ತೀವಿ. ಯಾಕಂದರೆ ಇನ್ನೂ 4-5 ಹಸುಗಳು ಪ್ರೆಗ್ನೆಂಟ್ ಇರೋದ್ರಿಂದ. ಸೊ ಹಾಗಾಗಿ ಒಳ್ಳೆ ಕೆಲಸಗಳಲ್ಲಿ ಕೈ ಜೋಡಿಸಿರೋ ಎಲ್ಲರಿಗೂ ಮತ್ತೊಮ್ಮೆ ಕೃತಜ್ಞತೆ ಹೇಳ್ತಾ ಮುಂದೇನು ಹೀಗೆ ಹೆಲ್ಪ್ ಮಾಡ್ತಾಯಿರಿ. ಮತ್ತು ಪೃಥ್ವಿರಾಜ್ ನಾನು ನೆನೆಸ್ಕೋತೀನಿ, ಮೇಡಮ್ ಮಗ. ಅವರೆಲ್ಲೋ ದೂರ ಕೂತ್ಕೊಂಡು ಒಂದು ಗೋಶಾಲೆ ಬಗ್ಗೆ ಆ ಕನ್ಸರ್ನು, ಆ ಕಾಳಜಿ, ಮೋಸ್ಟ್ಲಿ ಅಮ್ಮನಿಂದ ಬಂದಿರೋ ಗಿಫ್ಟ್ ಅದು. ಸೊ ಹಾಗಾಗಿ ದೇವರು ಅವ್ರಿಗೂ ಅವ್ರ ಫ್ಯಾಮಿಲಿಗೂ ಒಳ್ಳೇದು ಮಾಡಲಿ. ಮೇಡಮ್ ತುಂಬ ತುಂಬ ಥ್ಯಾಂಕ್ ಯು. ನಮ್ಮ ಕೈ ಹಿಡಿದು ನಾವಾಗ ಅಲ್ಲಿಂದ ಮತ್ತು ಇನ್ನೊಂದು, ನಾವು ಗೋಶಾಲೆದು ವಾಶ್ ಮಾಡೋಕ್ಕೆ ಏನೋ ಮಿಷಿನ್ ಬೇಕು ಅಂತ ಹೇಳಿದಾಗ ಮಿಷಿನ್ ಕೂಡ ಸ್ಪಾನ್ಸರ್ ಮಾಡಿದ್ದಾರೆ. ಇಲ್ಲಿ ನಮ್ಮ ಕೊಟ್ಟಿಗೆಗಳೆಲ್ಲ ತೊಳೆಯೋಕ್ಕೆ ಅಂತ ಹೇಳಿ ನಾವು ಅಲ್ಲಿ ಒಳಗಿಟ್ಟಿದ್ದೀವಿ. ಸೊ ಹಾಗಾಗಿ ಆನ್ ಬಿಹಾಫ್ ಆಫ್ ಕೃಷ್ಣಂ ಗೋಶಾಲಾ ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.
ಗಾಡ್ ಬ್ಲೆಸ್ ಯು ಆ್ಯಂಡ್ ಮೋರ್ ಪವರ್ ಟು ಯು ಆಲ್. A big huge thanks to you and more power to you all. ಹೆಲ್ಪ್ ಮಾಡಿರೋ ಎಲ್ಲರಿಗೂ ಥ್ಯಾಂಕ್ ಯು. ಹಾಂ, ಮತ್ತು ಗಿರಿಜಾ ಮೇಡಮ್ ಮಕ್ಕಳು ಕೂಡ ಅದೇ ಸೇಮ್ ಆಸಕ್ತಿ ತೋರಿಸಿ. ಈಗ ನಾನು ಪೃಥ್ವಿರಾಜ್ ಬಗ್ಗೆ ಹೇಳಿದೆ, ಎಲ್ಲೋ ಇರ್ತಾರೆ. ಈಗ ಎಷ್ಟೋ ಜನ ಅವ್ರವ್ರ ಬ್ಯುಸಿ ಕೆಲಸಗಳಲ್ಲಿ ನಾನಾಯ್ತು ನನ್ನ ಕೆಲಸ ಆಯಿತು ಅನ್ನೋರ ಮಧ್ಯೆ ಈ ಫ್ಯಾಮಿಲಿ ವಿಶೇಷವಾಗಿರುತ್ತೆ. ಯಾಕಂದರೆ ಪ್ರತಿ ಸತಿ ಬಂದಾಗಲೂ ಅವ್ರ ಗೋವುಗಳ ಬಗ್ಗೆ ತೋರಿಸೋ ಕಾಳಜಿ ಇರ್ಬೋದು, ಅವ್ರ ಹಳೆ ನೆನಪುಗಳನ್ನ ಮೆಲ್ಕು ಹಾಕೋದು, ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ನೆನಪು ಮಾಡಿಕೊಂಡು ಕರುಗಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು. ಅವರೆಲ್ಲ ಮಕ್ಕಳು ಬಂದಿದ್ದಾರೆ. ಮತ್ತೊಮ್ಮೆ ಎಲ್ರಿಗೂ ಥ್ಯಾಂಕ್ ಯು ಹೇಳ್ತಾ, ಮೇಡಮ್ಗೂ ಥ್ಯಾಂಕ್ ಯು ಹೇಳ್ತಾ, ಒಳ್ಳೆ ಸಂಸ್ಕಾರ, ಒಳ್ಳೆ ಕಲ್ಚರ್ಗೆ ಮತ್ತೊಮ್ಮೆ ದೇವರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸೊ ಮಚ್. ಹಾಂ.